ಏನು ಈ ಕಾಂಗ್ರೆಸ್ ಸರ್ಕಾರ ಈ ದ್ವೇಷ ಭಾಷಣ ಅನ್ನೋ ಕಾಯ್ದೆಯನ್ನು ತರಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ತಾಲೂಕು ಕಚೇರಿ ಮುಂಭಾಗ ನಾವು ಪ್ರತಿಭಟನೆಯನ್ನು ಮಾಡಿ ಯಶಸ್ವಿಯಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಹಾಗೂ ತಹಸೀಲ್ದಾರ್ಗೂ ಕೂಡ ಮನವಿಯನ್ನು ಕೂಡ ಇವತ್ತು ಸಲ್ಲಿಸಿದ್ದೀವಿ. ಇದಕ್ಕೆ ಕಾರಣ ಏನು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ರೈತರ ವಿರುದ್ಧವಾಗಿ ಈ ಕಾಯ್ದೆಯನ್ನು ಏನು ತರಕೊಟ್ಟಿದ್ದಾರೆ. ಇವರು ಸರ್ಕಾರದ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಅವ್ರನ್ನ ಜೈಲ್ಗಟ್ತೀವಿ, ನಿಮಗೆ ದಂಡ ವಿಧಿಸ್ತೀವಿ ಅನ್ನೋ ಒಂದು ಈ ಭಯ ಹುಟ್ಟಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳೋಕ್ಕೆ ನಾನು ಇವತ್ತು ಇಚ್ಛೆಪಡ್ತೇನೆ. ಮತ್ತು ಎಲ್ಲೋ ಒಂದು ಕಡೆ ಗೃಹ ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ ಏನು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂಥ ವಿಷಯಗಳನ್ನೇ ಈಗ FIR ಮಾಡೋದು ಯಾರು ಸ್ವಾಮಿ? ಪೊಲೀಸ್ ಅಧಿಕಾರಿಗಳೇ ಮಾಡಬೇಕು. ಪೊಲೀಸ್ ಅಧಿಕಾರಿಗಳು FIR ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಯಾರ ವಿರುದ್ಧವಾಗಿ ಮಾಡ್ತೀವಿ? ಪೊಲೀಸರ ವಿರುದ್ಧವಾಗಿ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ, ಗೃಹ ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರು ಈ ಕಾಯ್ದೆಗಳನ್ನು ತರಕ್ಕೆ ಹೊರಟಿದ್ದಾರೆ. ಗೃಹ ಮಂತ್ರಿಗಳೇ, ಪರಮೇಶ್ವರ್ ಅವರೇ, ನೀವು ಎಚ್ಚೆತ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಜೈಲ್ಗಟ್ಟುವಂಥ ಕೆಲಸವನ್ನು ಇವತ್ತು ಈಗ ಈ ಕಾಂಗ್ರೆಸ್ ಸರ್ಕಾರ ಮಾಡಿಬಿಡುತ್ತೆ. ನಿಮ್ಮನ್ನು ನಿರಂತರವಾಗಿ ತುಳಿಯುವಂಥ ಕೆಲಸ ನಿಮ್ಮ ಸಮಾಜನ ಮತ್ತು ನಿಮ್ಮನ್ನು ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದಾರೆ ಸಿದ್ದರಾಮಯ್ಯನವರು. ಅದ್ರ ಬಗ್ಗೆ ನಿಮ್ಗೆ ಅರಿವಿರಲಿ, ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತೇಳಿ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರಿಗೆ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಏನು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣವನ್ನು ಮಾಡಿರ್ತಕ್ಕಂಥದ್ದ ವಿರುದ್ಧವಾಗಿ ಕೇಸ್ಗಳನ್ನ ಹಾಕಬೇಕು ಅಂತೇಳಿ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಭಾಳ ಖಂಡನೀಯ. ಯಾಕೆ ಅಂತ ಅಂದರೆ ನಾವು ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶದಲ್ಲಿ ನೀವೆಲ್ಲ ವಾಸ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ನೀವು ವಾಕ್ ಸ್ವಾತಂತ್ರ್ಯವನ್ನು ಒಂದು ಕೊಟ್ಟಿರ್ತಕ್ಕಂಥದ್ದು, ಫ್ರೀಡಮ್ ಇರಲಿ ಅಂತಕ್ಕಂಥದ್ದನ್ನ ಇಡೀ ಇತಿಹಾಸದಲ್ಲಿ ಗಮನಿಸ್ಬೇಕಾದ್ರೆ ದ್ವೇಷ ಭಾಷಣವನ್ನು ಮಾಡೋದಕ್ಕೆ ಕುಮ್ಮಕ್ಕು ಕೊಡ್ತಂಥದ್ದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರುಗಳು. ಈ ಹಿಂದೆಯಿಂದಲೂ ಅಷ್ಟೇ, ಕೇಂದ್ರ ಸರ್ಕಾರದಲ್ಲಿರ್ಬೋದು, ರಾಜ್ಯ ಸರ್ಕಾರದಲ್ಲಿರ್ಬೋದು, ದ್ವೇಷವನ್ನು ಆಡ್ತಕ್ಕಂಥ, ದ್ವೇಷವನ್ನು ಬಿತ್ತಕ್ಕಂಥ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಇವತ್ತೇನಾರ ಮಾಡ್ತಾ ಇದೆ ಅಂತ ಅಂದರೆ ಅದು ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಅವಧಿಯಲ್ಲಿ ಮಾತ್ರ. ಇದರ ವಿರುದ್ಧವಾಗಿ ಏನಾರ ನಾವು ಮಾತಾಡ್ತೀವಿ ಅಂತಕ್ಕಂಥ ಒಂದು ಭಯವನ್ನು ಇಟ್ಕೊಂಡು ಬೇರೆಯವರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸಕ್ಕೆ, ಸಮಾಜದಲ್ಲಿ ನ್ಯಾಯಪರವಾಗಿ ಹೋರಾಡೋಂಥವ್ರನ್ನ ಧ್ವನಿಯನ್ನು ಕುಗ್ಸಕ್ಕಂಥ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಭಾಳ ಖಂಡನೀಯ. ಈ ಕಾಯ್ದೆಯನ್ನು ವಾಪಸ್ ಪಡಿಬೇಕು, ವಾಕ್ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು. ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಇವರು ಬದಲಾವಣೆ ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಖಂಡನೀಯ. ದಯಮಾಡಿ ಇದನ್ನೆಲ್ಲ ಸಾರ್ವಜನಿಕರು ಎಚ್ಚೆತ್ತು. ಇದು ಬರೀ BJP ನಾಯಕರಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ಸಂಘಟನೆಯ ಹೋರಾಟಗಾರರಿಗಿರ್ಬೋದು ಮತ್ತು ಸಮಾಜ ಸೇವಕರಿಗಿರ್ಬೋದು, ಯಾವುದೇ ವಿರುದ್ಧವಾಗಿ ಮಾತಾಡಬೇಕಾದ್ರೆ ಅವರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಖಂಡನೀಯ. ದಯಮಾಡಿ ಈ ಬಿಲ್ಲನ್ನು ವಾಪಸ್ ಪಡಿಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ.